ಯಾರು ಬೇಕಾದರೂ ಗೆಲ್ಲಬಹುದು, ಆದರೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಮಾತ್ರ ಗೆಲ್ಲೋಕೆ ಸಾಧ್ಯನೇ ಇಲ್ಲ ಅಂತ ರಾಶಿಕಾ ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಗಿಲ್ಲಿಗೆ ಬಿಗ್ ಬಾಸ್ ಕಪ್ ಗೆಲ್ಲುವಲು ಸಾಧ್ಯವೇ ಇಲ್ವಂತೆ ರಾಶಿಕಾ ಅವರ ಪ್ರಕಾರವಾಗಿ. ಯಾಕಂತ ಹೇಳಿದ್ರೆ ಅವರ ಟಾಪ್ 3ರಲ್ಲಿ ಕೂಡ ಗಿಲ್ಲಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚಾನ್ಸ್ ಅನ್ನು ರಾಶಿಕಾ ಕೊಡಲಿಲ್ಲ. ಗೆಲ್ಲೋದು ಧನುಷ್ ಅಂತ ರಾಶಿಕಾ ಶೆಟ್ಟಿ ಭವಿಷ್ಯವನ್ನು ನುಡಿದಿದ್ದಾರೆ. ಮನೆಯಿಂದ ಹೊರಗೆ ಬಂದಂತಹ ರಾಶಿಕಾ ಶೆಟ್ಟಿ ಇದೀಗ ಬಿಗ್ ಬಾಸ್ ಬಗ್ಗೆ ಮಾತಾಡಿದ್ದಾರೆ. ಟೆನಿಕಾಸ್ಟ್ ಗಿಲ್ಲಿ ಗೆಲ್ಲಲ್ಲ, ಗಿಲ್ಲಿ ನಟನ ಜೊತೆ ನನ್ನ ವೈಬ್ ಮ್ಯಾಚ್ ಆಗಿರಲಿಲ್ಲ, ಹಂಗಾಗಿ ನಾನು ಅವ್ರ ಜೊತೆ ಬೆರೆಯೋಕೆ ಸಾಧ್ಯವಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಗಿಲ್ಲಿ ಜೊತೆ ಮಾತಾಡೋಕೆ ನನ್ನ ಹತ್ರ ಆಗ್ಲೇ ಇಲ್ಲ ಅಂತ ರಾಶಿಕಾ ಹೇಳ್ತಾ ಇದ್ದಾರಂತೆ. ನನ್ನ ಕಾಲೆಳೆದ ಗಿಲ್ಲಿಗೆ ನಾನು ಆವಾಜ್ ಹಾಕಿದ್ದೆ, ನನಗೇನಾದ್ರೂ ಆದ್ರೆ ನಿನ್ನ ಸುಮ್ಮನೆ ಬಿಡಲ್ಲ ಕಣೋ ಅಂತ ಹೇಳಿದ್ದೆ, ಹಿಂಗಂತ ಗಿಲ್ಲಿಗೆ ಆವಾಜ್ ಹಾಕಿದ್ದೆ ಅಂತ ರಾಶಿಕಾ ಶೆಟ್ಟಿ. ಅಶೋ, ಈಗ ನ್ಯೂಸ್ ನಲ್ಲಿ ನಟಿ ರಾಶಿಕಾ ಅವರ ಎಕ್ಸ್ಕ್ಲೂಸಿವ್ ಮಾತುಗಳನ್ನು ನಾನು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀನಿ. ಸೊ ರಾಶಿಕಾ ಅವರ ಪ್ರಕಾರವಾಗಿ ಆಲ್ ಓವರ್ ಕರ್ನಾಟಕದಲ್ಲಿ ಗಿಲ್ಲಿ 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 ಅನ್ನುವಂತಹ ಒಂದು ಏನು ಹವಾವನ್ನು ಕ್ರಿಯೇಟ್ ಮಾಡಿದ್ದಾರೆ. ಆದರೆ ರಾಶಿಕಾ ಅವರ ಪ್ರಕಾರ ಗಿಲ್ಲಿ ಯಾವುದೇ ಕಾರಣಕ್ಕೆ ಗೆಲ್ಲಲ್ವಂತೆ. ಬಹುಶಃ ಅವರಿನ್ನೂ ವಾಸ್ತವಕ್ಕೆ ಬರಲಿಲ್ಲ ಅಂತ ಕಾಣಿಸುತ್ತೆ. ಹೊರಗಡೆ ಬಂದು ಒಂದು ಸತಿ ಗಿಲ್ಲಿಯ ಫ್ಯಾನ್ ಬೇಸನ್ನು ನೋಡಿದ ನಂತರ ಅವರಿಗೆ ಅರ್ಥ ಆಗಬಹುದೇನೋ. ಬಟ್ ರಾಶಿಕಾ ಅವರ ಈಗಿನ ಸ್ಟೇಟ್ಮೆಂಟ್ ಪ್ರಕಾರ ಗಿಲ್ಲಿ ಟಾಪ್ 3ಯಲ್ಲಿ ಕೂಡ ಇಲ್ಲ, ಗೆಲ್ಲೋದು ಧನುಷ್ ಅಂತ ರಾಶಿಕಾ ಶೆಟ್ಟಿ ಭವಿಷ್ಯವನ್ನು ನುಡಿದಿದ್ದಾರೆ. ಗಿಲ್ಲಿ ನಟನ ಜೊತೆಗೆ ನನ್ನ ವೈಬ್ಸ್ ಮ್ಯಾಚ್ ಆಗಲಿಲ್ಲ, ಹಾಗಾಗಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಾನು ಗಿಲ್ಲಿ ಜೊತೆ ಮಾತಾಡೋಕ್ಕೆ ಆಗಲೇ ಇಲ್ಲ, ನಾವು ಬೆರೆಯೋಕೆ ಸಾಧ್ಯನೇ ಆಗಲಿಲ್ಲ ಅಂತ ರಾಶಿಕಾ ಹೇಳ್ತಾ ಇದ್ದಾರೆ. ಕಾವ್ಯನ ನಾಮಿನೇಟ್ ಮಾಡಿದಾಗಲೂ ಇಲ್ಲ ಗಿಲ್ಲಿಗೆ ಅದು ಕೋಪ ಬರ್ತಿತ್ತು. ಗಿಲ್ಲಿ ಇಮಿಡಿಯೇಟಾಗಿ ನನಗೆ ಬಂದು ನಾಮಿನೇಟ್ ಮಾಡ್ತಿದ್ದ, ಇಲ್ಲ ನಾವೆಲ್ಲ ಕುತ್ಕೊಂಡು ಅಲ್ಲಿ ಮಾತಾಡಿದಾಗಲೂ ಕೂಡ ಅಲ್ಲಿಂದ ಯಾವುದೋ ಒಂದು ವಿಷಯನ ತೆಗೆದು ಅದು ಸೀರಿಯಸ್ ವಿಷಯ ಆಗ್ತಾನೇ ಇರಲಿಲ್ಲ, ಬಟ್ ಅದನ್ನು ತೊಗೊಂಡು ನಾವು ನಾಮಿನೇಟ್ ಮಾಡಿರೋದು ಉಂಟು. ಅದಕ್ಕೆ ನನಗೆ ಯಾಕೆ ನೀನು ಯಾವಾಗಲೂ ನನಗೆ ಹೀಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವನ್ BB ಕಾಲೇಜ್ ಅಂತ ಬಂದಾಗಲೂ ಕೂಡ ನನ್ನ ಫಸ್ಟ್ ಕ್ಯಾಪ್ಟನ್ಸಿ ಅವನಿಂದನೇ ಮಿಸ್ ಆಗುತ್ತೆ. ಎಲ್ಲರೂ ಒಪ್ಕೋತಾರೆ, ಯಾಕಂದರೆ ಆ ಟೀಮ್ಗೆ ಅವತ್ತು ನಾನು ಎಷ್ಟು ಆಟ ಆಡಿರ್ತೀನಿ, ಎಷ್ಟು ಸಲ ವಿನ್ ಆಗೋದು ನನ್ನ ಒಂದ್ಸಲಿ 2 ಸಲ ಹೋಗಲ್ಲ, ಅಷ್ಟೊಂದು ಸಲ ಹೋಗ್ತೀನಿ ನಾನು ಟಾಸ್ಕ್ ರೌಂಡ್ ವಿನ್ ಆಗುತ್ತೆ. ಅದನ್ನು ನಾನು ಕನ್ಸಿಡರ್ ಮಾಡೋದೇ ಇಲ್ಲ ನಾನು ರಾಶಿಕನ ಒಪ್ಕೊಳಲ್ಲ ಅಂತಾನೆ. ಫಸ್ಟ್ ನನ್ನ ಕ್ಯಾಪ್ಟನ್ಸಿ ಅವನಿಂದ ಮಿಸ್ ಆಗುತ್ತೆ. ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಅವನಂದರೆ ಕೋಪ ಇರುತ್ತೆ. ಮತ್ತು ಹೋಗ್ತಾ ಬರ್ತಾ ಟಾನ್ಸ್ ಕೊಡ್ತಿರ್ತಾನೆ, ಇಲ್ಲ ನಂದು ಸೂರಜ್ದಿನ ಮಾತು ಇನ್ನೊಂದೇನೋ ಇದು ಮಾಡೋದು, ಅದು ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಿತ್ತು ನನಗೆ. ಅವನಿಗೋಗಿ ಮಾತಾಡಿರೋದು ಉಂಟು ನಾನು, ಯಾಕೆ ಹಿಂಗೆಲ್ಲ ಮಾಡ್ತಿದ್ಯಾ ಅನ್ಕೊಂಡು. ಅವ್ನ ರಿಯಾಕ್ಷನ್ಸ್ ನನಗೆ ತುಂಬ ಡಿಫ್ರೆಂಟಾಗಿ ಸಿಗ್ತಿತ್ತು. ಓಕೆ, ನನಗೂ ನಿನಗೂ ಸೆಟ್ ಆಗಲ್ಲ ಅಂದಾಗ ನೀನು ಅಲ್ಲೇ ಇರು, ನಾನು ಇಲ್ಲೇ ಇರ್ತೀನಿ, ಸುಮ್ಮನೆ ಏನಕ್ಕೆ ಕೂತ್ಕೊಂಡು ಮಾತಾಡೋದು ಅವಶ್ಯಕತೆ ಇಲ್ಲ ಅಂದ್ಕೊಂಡಿರ್ತೀನಿ. ಆ ಟಾಸ್ಕ್ ಆಡ್ಬೇಕಾದ್ರೂ ಕೂಡ ನಾನು ಬಾಲ್ ತೊಗೊಂಡು ಹೋಗ್ಬೇಕಾದ್ರೆ ಅವ್ನ ಕಾಲನ್ನ ಎಳಿತಾನೆ, ನನಗೆ ಎಳೆದು ನಾನು ಬೀಳ್ತೀನಿ. ಅದು ವೀಡಿಯೋದಲ್ಲಿ ಬಂದಿದೆಯೋ ಎಪಿಸೋಡಲ್ಲಿ ನನಗೆ ಗೊತ್ತಿಲ್ಲ. ನಾನು ಆಮೇಲೆ ಬಂದು ಹೇಳ್ತೀನಿ, ನನಗೇನಾರು ಆಗಿದೆ, ನಮ್ಮ ಅಪ್ಪ ನಿನ್ನ ಬಿಡ್ತಿರ್ಲಿಲ್ಲ ಕಣೋ ಅಂದ್ಕೊಂಡು, ಬಿಕಾಸ್ ಕಂಪ್ಲೀಟಾಗಿ ನನಗೆ ಬೀಳ್ತೀನಿ. ನನಗೆ ಗೊತ್ತಿಲ್ಲ ಅವತ್ತು ಯಾರ ಮುಖ ನೋಡಿ ಎದ್ದಿದ್ದೀನೋ ಗೊತ್ತಿಲ್ಲ, ನಾನು ಆರಾಮಾಗಿದೆ, ಏನೂ ಆಗಿಲ್ಲ ನನಗೆ. ಸೊ ಅದು ನಂಗೆ ಸಿಕ್ಕಾಪಟ್ಟೆ ಕೋಪ ಆಯಿತು. ಕಾಲು ಎಳ್ದಿದ್ದಾಗಿರಲಿ, ಇಲ್ಲ ಅನ್ಕೊಂಡು ಹಂಗೆ ಅವನು ಕಾಮಿಡಿ ವೇಲ್ ಅದನ್ನು ಚೇಂಜ್ ಮಾಡ್ತಾನೆ ಮತ್ತೆ ಪದೇ. ಅದಕ್ಕಿಂತ ಮುಂಚೆನೂ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡಿರ್ತಾನೆ ನನಗೆ ಅವನು. ನೀನೇನು ಮಾಡ್ತೀಯಾ, ನಿನಗೆ ಹಾಗೆ ಹೇಗೆ ಅಂದ್ಕೊಂಡು ತುಂಬ ಟಾನ್ಸ್ ಕೊಟ್ಟಿರ್ತಾನೆ. ಅದು ತಲೆಯಲ್ಲಿತ್ತು ನನಗೆ. ಇರ್ಬೋದು, ಗಿಲ್ಲಿ ಇರ್ಬೋದು, ಅಶ್ವಿನಿ ಅವ್ರು ಇರ್ತಾರೆ, ಧನು ಇರ್ತಾರೆ. ಯಾರು ಗೆಲ್ಲಬೇಕು ನಿಮಗೆ? ನನಗೆ ಧನು ಗೆಲ್ಲಬೇಕು. ಮತ್ತು ಎಲ್ಲೋ ನಾನು ಕಾವ್ಯನ ನಾಮಿನೇಟ್ ಮಾಡಿದಾಗಲೂ ಇಲ್ಲ ಗಿಲ್ಲಿಗೆ ಅದು ಕೋಪ ಬರ್ತಿತ್ತು. ಗಿಲ್ಲಿ ಇಮಿಡಿಯೇಟ್